ಏನಿದೆ ಮೊಸಳೆ ಇದೆಯಾ? ಮೊಸಳೆ. ವೆಲ್ಕಮ್ ಗೈಸ್ ಮೈ ನ್ಯೂ ಬ್ಲಾಗ್. ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಹೊಗೇನಕಲ್ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಕೊಡೋಣ, ಇವಾಗ ಗಾಡೀಲಿ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ನಾನೇ ಡೋರ್ ಬಿದ್ದಿಲ್ಲ ಬ್ರೋ. ಇನ್ನು ಬೆಳಗಿನ ಜಾವ ಅಲ್ಲ, ಎಲ್ಲರಿಗೂ ನಿದ್ದೆ ಬರ್ತಾ ಇತ್ತು ಅಂತ ಹೇಳ್ಬಿಟ್ಟು ಸೈಡಲ್ಲಿ ಕಾರ್ನ ಪಾರ್ಕ್ ಮಾಡಿ ಶೆಲ್ಲಲ್ಲಿ ಕಾಫಿ ಕುಡಿಯೋದಂತ ಕಾಫಿ ಹೋದ್ವಿ. ಸನ್ರೈಸ್ ನೋಡ್ಕೊಂಡು ಹಂಗೆ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ವಿ. ಮಾರ್ನಿಂಗ್ ಒಳ್ಳೆ ಎಗ್ ದೋಸೆ ತಿನ್ಕೊಂಡು. ಹಲೋ ಗೈಸ್, ಇನ್ನು 50 ಕಿಲೋಮೀಟರ್ಸ್ ಇದೆ. ಹೊಸ ಬ್ಲಾಗರ್ ಏನೋ ಅಂದ ಕೇಳಿಸ್ಕೊಂಡು ಸ್ಟೇ ಮಾಡೋಣ ಅಂತವನೆ. ಎಲ್ಲಿ ಮಾಡ್ಬಿಡೋಣ ಗೈಸ್, ಇವತ್ತು ಹೆಂಗಿದೆ ನೋಡಿ, ಬಾರೆಲ್ಲ ಇದೆ ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ. ಹೊಸದಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿರೋದ್ರಿಂದ ನಾವು ಇಲ್ಲೇ ಸ್ಟೇ ಆಗಿ ಎಕ್ಸ್ಪ್ಲೋರ್ ಮಾಡಿ ಫಸ್ಟ್ ನದಿನೇ ನೋಡಕ್ ಹೋಗಿ ನಾವು ಬೆಳಗ್ಗೆ ಅಲ್ಲ, ಬೆಳಗ್ಗೆ 10 ಗಂಟೆಗೇನೆ ಬಂದ್ವಾ, ತಿಂದ್ವಾ, ಮನೆ ಕಡೆ ಹೋದ್ವಾ. ರೀಚ್ ಆಗಿದ್ದೀವಿ, ತಲುಪಿದ್ದೀವಿ, ನೋಡ್ತಾ ಇದೀವಿ ಹೋಗಿ. ಇವಾಗ ಇನ್ನು ರೀಚ್ ಆಗಿದ್ದೀವಿ, ಹೋಗ್ತಾ ಇದೀವಿ, ನೋಡ್ತಾ ಇದೀವಿ. ಅನ್ಬಾಕ್ಸ್ ಕರ್ನಾಟಕದವ್ರೆ ಅಲ್ಲ, ಪಾರ್ಕಿಂಗ್ ಮತ್ತೆ 50 ರೂಪೀಸ್ ವೇಸ್ಟ್ ಸರಿ. ಫಸ್ಟ್ ಕರೆಕ್ಟಾಗಿ ಅನ್ಬಾಕ್ಸ್ ಕರ್ನಾಡು ಅಂತ ಮರ್ತೋಗ್ಬಿಡೆ. ಅವರ ಅಂತಾರೆ ಅನ್ಬಾಕ್ಸ್ ಕರ್ನಾಟಕದವ್ರೆ. ಶಶಿಕುಮಾರ್ ಅವ್ರು ಹೋಗ್ತಿದ್ದಾರೆ, ಏನೋ ಹೇಳಿದ್ರು. ಆ ಬೆಟ್ಟದಿಂದ ಇವ್ರು ಎಣ್ಣೆ ಹಾಕ್ಬೇಕಾದ್ರೆ ಬಾಟ್ಲನ್ನ ಬಿಸಾಕಿದ್ರಂತೆ ಮೇಲಿಂದ. ಇವ್ರು ಹೋಗಿ ಎತ್ಕೊಂಬಂದು ಎಣ್ಣೆ ಹೊಡೆದ್ರಂತೆ. ಕೇಳೋಣ ಏನು ಹೇಳ್ತಾನೆ ಅಂತ. ಬೋಟಿಂಗ್ ಬಡವಾ? ಬೇಡ ಬ್ರೋ, 5 ಜನ ಆಗಲ್ವಂತೆ. 2 ಹೋಗ್ತೀರಾ? ಬನ್ನಿ ನೀವು. ಹೌದಾ? ಒಬ್ಬರಲ್ಲ, ಇಬ್ರು ಕುತ್ಕೊಳ್ಳೋಣ. ಒಬ್ಬರ ಕುತ್ಕೊಳ್ಳೋಣ. ಹ್ಞೂ, ಆರಾಮಾಗಿ ಹೋಗ್ಬೋದಲ್ಲ. ನೋಡಿಸ್ತೀಯ ಬ್ರೋ? ನಾವ್ ಅದ್ರಲ್ಲೇ ಎಕ್ಸ್ಪರ್ಟ್ ಬ್ರೋ. ಯಾ ತೆಪ್ಪಾಡ್ಸೋದ್ರಲ್ಲ ಬ್ರೋ? ನೀನೇನು ಎಕ್ಸ್ಪರ್ಟು? ನಾನಾ? ಹಾಂ ಬ್ರೋ, ನಿಮ್ದು ಯಾವುದೋ ಇದು ಇದೆಯಲ್ಲ, ಏನು ಚಾನೆಲ್ಲು? ಅನ್ಬಾಕ್ಸ್ ಕರುನಾಡು. ಅನ್ಬಾಕ್ಸ್ ಕರುನಾಡು. ಹಾಂ, ಅನ್ಬಾಕ್ಸ್ ಕರ್ನಾಡು. ಓಕೆ. ಶಶಿಧರನ್ ಅವ್ರಿಗೆ ಕಂಡ್ಬಿಡು ಬ್ರೋ. ಓಕೆ, ನೀವು ಏನು ಕ್ರಿಯೇಟರಾ? ಕ್ರಿಯೇಟರ್ ಅಂತ ನನಗೆ ಫುಡ್ಡಿ ಸಡ್ಡ ಅಂತ ಹೆಸರು ಹೇಳ್ತೀನ. ಕೇಳಿದೆ. ಹೂನಪ್ಪ, ಕ್ರಿಯೇಟರ್. ಹುಡುಗ ಗಾಡಿ ಓಡಿಸ್ಬೇಕಿನ್ನ ರಾತ್ರಿ ಅಲ್ಲ, ನೀನೇನು ಸುಮ್ಮನೆ ಇರ್ತೀಯಾ? ಹಾ, ಆಲ್ರೆಡಿ ಮಲಗಿದ್ದೀರಾ? ಅಲ್ಲ ಬ್ರೋ, ಇವನಂತೂ ಮಲಗಿದಾನೆ ಆರಾಮಾಗಿ. ನಾನು ನಿನ್ನೆ ಬೆಳಿಗ್ಗೆ 6 ಗಂಟೆ ಎದ್ದಿರೋದು ಬ್ರೋ, ಇನ್ನೂ ಮಲಗಿಲ್ಲ. ನಾನು ಬೆಳಗ್ಗೆ 9 ಗಂಟೆ, ಬೆಳಗ್ಗೆ 9 ಗಂಟೆಗೆ ಎದ್ದು ನಾನು ಇನ್ನೂ ಮಲಗಿಲ್ಲ. 32 hours ಆಯ್ತು. ಮ್ಯಾಕ್ಸಿಮಮ್ 1 ಅವರ್ ನೀವು ಗಾಡಿ ಓಡಿಸ್ಬೇಕಂದ್ರೆ ನಾನು ಮಲ್ಕೊಂಡೆ ಅಷ್ಟೇ. 2 hours.
ಆ್ಯಂಗಲ್ಲು ಕ್ಯಾಮ್ರಾ ಆ್ಯಂಗಲ್ಲು ಇನ್ನ ಬಿಗಿನಿಂಗ್ ಅಲ್ಲ ಬ್ರೋ, ಏನು ಬರುತ್ತೋ ಅದನ್ನ ಹಿಡಿತಾ ಇದ್ದೀನಿ, ಆಮೇಲೆ ಮಾಡೋಣ. ಇನ್ನ ಏನೇನೋ ಹಿಡಿಬೇಡಪ್ಪ ಏನು ಬ್ರೋ? ಇಬ್ರು ಪುರುಷರು ಪಾ ನಾವು ವೆಜಿಟೇರಿಯನ್ ಅಂದ್ರೆ ಏನು ತಪ್ಪಿದೆ? ವೆಜಿಟೇರಿಯನ್ಗೆ ಫಿಶ್ ತಿನ್ನೋರು ನೀವು, ನಮ್ಮ ಮನೋಜು ಫಿಶ್ ತಿನ್ನಕ್ಕೆ ಅವನು ಇದ್ದಾನೆ. ಮನೋಜ್, ಫಿಶ್ ಬೇಕಾ? ಏನು ಬೇಕು ನಿನಗೆ? ಅವ್ನು ನಾಟಿ ಕೋಳಿ ಬೇಕಂತೆ. ಮೀಸೆ ಮೀಸೆ ನಾಟಿ ಕೋಳಿ ಹೆಂಗೋ? ಅಲ್ಲಪ್ಪ, ನನಗೆ ಫಿಶ್ ಬಗ್ಗೆ ಗೊತ್ತಿಲ್ಲಪ್ಪ. ನೀವು ಫಿಶ್ ತಿಂತಾ ಇದ್ದೀರಪ್ಪ, ನೀವು 3 ಜನ ತಿಂತಾ ಇರೋದು ಅಷ್ಟೇ. ಇಲ್ಲಿ ಬರೋದಾ? ಅಂಚಲ್ ಆಯ್ತಾ? ಅಂಚಲು ಅದೇನು ಅಂಚಲು? ಅಂಚಲ್ ಇದು ಪಾಂಪ್ಲೆಟ್, ಇದು ಕಟ್ಲ, ಅದು ಜಿಲೇಬಿ, ಅದು ಮೀಸೆ ಮೀನು. ಮೀನು 1 kg. ಒಂದು ತಗೊಂಬೋಣ ಸಾಕು. ಸಾಂಬಾರು ಒಂದು 7-8 ಪೀಸ್ ಬರುತ್ತೆ. ಸಾಕು. ಇನ್ನೊಂದೇನೆಂದರೆ, ನೀವು ಬರ್ತೀರಾ ಅಂದರೆ ಬೋಟಲ್ಲಿ ಬರೀ 4 ಜನ ಮಾತ್ರ ಅಲೋ ಮಾಡೋದು. ಬೋಟ್ ಅಂತೀನಿ, ಸಾರಿ, ತೆಪ್ಪನ ಬ್ರೋ, ತೆಪ್ಪ. ತೆಪ್ಪದಲ್ಲಿ ಬರೀ 4 ಜನ ಮಾತ್ರ ಅಲೋ ಮಾಡೋದು, ಜಾಸ್ತಿ ಜನ ಅಲೋ ಮಾಡಲ್ಲ. ನೋಡ್ಕೊಳ್ಳಿ, 4 ಜನಕ್ಕಿಂತ ಜಾಸ್ತಿ ಆದರೆ ನೀವು ಆಲ್ಮೋಸ್ಟ್ 750 ಅಲ್ಲ, 750 ಪೇ ಮಾಡಿಬಿಟ್ಟು ಕೂರಿಸ್ಬೇಕಾಗತ್ತೆ ಇಬ್ರಿಗೆ ಸಪ್ರೇಟಾಗಿ. ಬೆಟರ್ ಅಟ್ಲೀಸ್ಟ್ ನೀವು 4-8 ಮೆಂಬರ್ಸ್ ಇದ್ರೆ ಇನ್ನೂ ಬೆಟರ್ ಆಗಿರುತ್ತೆ. ಇಲ್ಲ ಅಂದರೆ 4 ಮೆಂಬರ್ಸ್ ಬೆಟರ್ ಆಗುತ್ತೆ. ನೀವು ಜನರಲಾಗಿ ಜರ್ನಿ ಮಾಡ್ತೀರಾ ಅಂದರೆ ಇಲ್ಲಿಗೆ ಸಿಗೋಣ. ಏನು 1400 ಅಲ್ಲ? 4 ಜನ ಕರೆಕ್ಟಾಗಿ ಹೋದ್ರೆ 350 ಸಮಥಿಂಗ್ ಬೀಳುತ್ತೆ. 4 ಜನ ಹೋದರೆ 350 ಚೇಂಜ್ ಬೀಳುತ್ತೆ. ಇಲ್ಲಾಂದರೆ ನೀವು ಸಪ್ರೇಟಾಗಿ ಹೋಗ್ತೀವಿ ಅಂದರೆ 750 ಬೆಟ್ರ್. ನನ್ನ ಪ್ರಕಾರ ನಿಮಗೆ ನಾನೇನು ಹೇಳೋದೇನಂದ್ರೆ ಸಜೆಷನು 4 ಪೀಪಲ್ ಪರ್ಫೆಕ್ಟ್. ಬಿಕಾಸ್ ನಿಮ್ಮ ತಪ್ಪದಲ್ಲಿ ಬಿಡೋದೇ 4 ಜನ. ಅದಕ್ಕೆ ಸುಮ್ಮನೆ ನೀವು 8 ಜನ ಬನ್ನಿ, ಇಲ್ಲ 4 ಜನ ಬನ್ನಿ, ಅದು ಬೆಟರ್ ಆಪ್ಷನ್ ಆಗಿರುತ್ತೆ. ನನ್ನ ಮುಖ ನೋಡ್ಬೋದು, ಫುಲ್ ಬೆಲ್ಲ ಆಗಿದೆ. ಏನಕ್ಕೆ ಅಂದರೆ ನಾನು ನಿದ್ದೆನೇ ಮಾಡಿಲ್ಲ. ನಿದ್ದೆ ಇಲ್ದಲೇ ಕಂಟಿನ್ಯೂಸ್ ಆಲ್ಮೋಸ್ಟ್ ಇವತ್ತು 2 ದಿನ ಆಗುತ್ತೆ ನಿದ್ದೆ ಮಾಡಿ. ಆದರೂ ನಡೀತಿದೆ ಹಂಗೆ ಜರ್ನಿ. ಬರತ್ತಾ? ನಾವೆಲ್ಲಿಗೆ ಬಂದಿದ್ದೀವಿ? ಒಗೇನಕಲ್ ಫಾಲ್ಸು. ಸೊ ಇಲ್ಲಿ ಬಂದಾಗ ಎಲ್ಲರೂ ಫಿಶ್ ಟ್ರೈ ಮಾಡೋದು ಕನ್ಫರ್ಮು. ಸೊ ಫಿಶ್ನ ಫ್ರೆಶ್ ಆಗಿ ತೊಗೊಂಡು ಒಂದು ಕಡೆಗೆ ತೊಗೊಂಡು ಹೋಗಿ ಕ್ಲೀನಾಗಿ ಮಾಡಿಕೊಡಿ ಅಂತ ಕೊಡ್ತೀವಿ. ಸೊ ಅದಕ್ಕೆ ಬೆಸ್ಟ್ ನಮ್ಮ ಭರತ್ ಅವ್ರು ಹೇಳೋ ಥರ ಇದು ನಮಗೆ ಸಿಕ್ಕಿರೋ ಸ್ಪಾಟು. ಹೊರಗಡೆ ಹೋಗೋಣ ಅಂತ ಏನಾದರೂ ತೊಗೊಂಬರ್ಬೇಕು ಅನ್ನಿಸ್ತಾ ಇದೆ, ಅದಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ. ನೀವು ಯಾಕೆ ಅಷ್ಟೆಲ್ಲ ನಾನಿದ್ದೀನಿ, ಗಾಡಿ ಆಟಾಡಿಸ್ಲಿ ಗಾಡಿ ಹತ್ರಿ, ನಾನಿದ್ದೀನಿ. ಏನ್ ಮಾಡ್ತೀರಾ ಇವಾಗ? ಶೂಟ್ ಹಾಕ್ಬಿಟ್ಟು ಹೋಗೋಣ ಅಷ್ಟೇ. ಏನಿದೆ? ಮೊಸಳೆ ಇದೆಯಾ? ಮೊಸಳೆ ಸಂಟೆ ಕೊನೆಗೆ ಎಲ್ಲರೂ ಸ್ನಾನ ಆಯಿತು ನದಿಯಲ್ಲಿ. ಸ್ನಾನ ಆದಮೇಲೆ ಹೋಗ್ತಾ ಇದ್ದೀವಿ, ಇವಾಗ ಹೊಡ್ತಾ ಇದ್ದೀವಿ.
ಪೀಸ್ಫುಲ್ ಗೋಯಿಂಗ್ ಫಾರ್ ಹೋಮ್. ಫುಲ್ ನಿದ್ದೆ ಎಲ್ಲ ಅವಾಗ್ಲಿಂದ ಮಸ್ತಾಗಿ ಅಷ್ಟೇ ಒಳ್ಳೆ ನಿದ್ದೆ ಮಾಡಿದೆ. ನಮ್ಮ ಬಾಸಿಗೆ ಥ್ಯಾಂಕ್ಸ್ ಅನ್ಬೇಕು. ಅವ್ರು ನಿದ್ದೆ ಕೆಟ್ಟಿ ನಮಗೆ ನಿದ್ದೆ ಮಾಡಿಸ್ತವ್ರೆ. ಯಾರು? ಅಣ್ಣ ಅವರು. ಇವರಾ? ಬಾಯ್ ಬ್ರೋ, ಸಿಗುವ. ನಿದ್ದೆ ಮಾಡಿ ಫಸ್ಟು. ಹಲೋ ಕಣ್ಣು ನೋಡಿ. ಹಲೋ ಹೊಡ್ತೀರಾ? ಬಾಯ್ ಬಾಯ್. ಬಾಯ್ 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 ಬಾಯ್. ಹ್ಞೂ ಸರಿ, ಬಾಯ್ ಬ್ರೋ. ಫೈನಲಿ ರೀಚ್ ಫಾರ್ ಬೆಂಗಳೂರು ಅಟ್ 12 o'clock ರೀಚ್ ಆದ್ವಿ ಬೆಂಗಳೂರಿನ. ಓಕೆ ಗೈಸ್, ಮತ್ತೊಂದು ವಿಡಿಯೋದಲ್ಲಿ ಸಿಗುವ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಸೂನ್.